ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಒಂದು ರೆನಾಲ್ಟ್ ಕ್ವಿಡ್ ಗಾಡಿ ಲೋನ್ ಕಂಟಿನ್ಯೂ ಆರ್ ಫುಲ್ ಕ್ಯಾಶ್ಗೆ 2020-21 ಮಾಡಲಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಲೋನ್ ಕಂಟಿನ್ಯೂ ಆರ್ ಫುಲ್ ಕ್ಯಾಶ್ಗೆ ಗಾಡಿ ಹುಡುಕ್ತಾ ಇದ್ದರೆ ಕ್ವಿಡ್ ಗಾಡಿನ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್, ಅದು ರೆನಾಲ್ಟ್ ಕ್ವಿಡ್ 2020-21 ಮಾಡಲು. ಓಕೆ. ನಾನು ಸೆಕೆಂಡ್ ಓನರು. ನಾನು ಗಾಡಿ ತಗೊಂಡು ಆಲ್ರೆಡಿ ಒಂದು 13-14 ತಿಂಗಳಾಯ್ತು. ಈಗ ಗಾಡಿ ಪ್ರಪೋಸ್ ನಾನು ಸೇಲ್ ಮಾಡ್ತಾ ಇರೋದು ಬೇರೆ ಗಾಡಿ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸೇಲ್ಗೆ ಇಟ್ಟಿದ್ದೀನಿ ಸರ್, ಅಷ್ಟೇ. ಓಕೆ, ನೀವೇ ಸೆಕೆಂಡ್ ಓನರ್ ಅಲ್ಲ ಸರ್? ಈಗ ಸೆಕೆಂಡ್ ಓನರ್ ಸರ್, ನಾನು ಸೆಕೆಂಡ್ ಓನರ್. ಎಷ್ಟು ಹೊಡಿ ಸರ್ ಗಾಡಿ? ಸರ್, ಗಾಡಿ ಇವಾಗ ಪ್ರೆಸೆಂಟು 76,000 ಏನೋ ಓಡಿದೆ ಸರ್. 77,000 ಏನೋ ಓಡಿದೆ. ಪೆಟ್ರೋಲ್ ಗಾಡಿ ಅಲ್ಲ? ಪೆಟ್ರೋಲ್ ಗಾಡಿ ಸರ್. ಮೈಲೇಜ್? ಸರ್, ಮೈಲೇಜ್ ಅಂದ್ರೆ 27-28ವರೆಗೂ ಮೈಲೇಜ್ ಬರ್ತದೆ ಸರ್ ಪ್ರೆಸೆಂಟ್ ಇವಾಗ. ಓಕೆ. ಹೌದು ಸರ್. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಅಪ್ ಟು ಒಂದು 60% ಟೈರ್ ಇದೆ ಸರ್. ಒಂದ್ರಲ್ಲಿ ಮಾತ್ರ ಫುಲ್ 100% ಇದೆ. ಟೈರ್ ಬಸ್ಟ್ ಆಗಿತ್ತು, ಒಂದು ಹೊಸ ಟೈರ್ ಹಾಕ್ಸ್ಕೊಂಡೆ. ಓಕೆ. ಇನ್ನು 3 ಕೂಡ ಒಂದು 60% ವರೆಗೂ ಇದೆ ಸರ್. ಓಕೆ. ಹಾಂ ಸರ್. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಎಲ್ಲ ಒರಿಜಿನಲ್ ಸರ್, ಏನಿಲ್ಲ. ನಾನು ಇದು ಮಾಡಿದ್ರೆ ಏನು ಚೇಂಜ್ ಮಾಡಿಲ್ಲ. ಇನ್ನು ನಾನೇ ಎಕ್ಸ್ಟ್ರಾ ಅಕ್ಸಸರೀಸ್ ಒಂದು 40,000 ಎಕ್ಸ್ಟ್ರಾ ಅಕ್ಸಸರೀಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ನಾನೇ. ನಾನು ತಗೊಂಡಾಗ ಯಾವುದು ಕೂಡ ಯಾವ ಟಚ್ ಸ್ಕ್ರೀನ್ ಆಗಲಿ ಏನೂ ಇರಲಿಲ್ಲ ಗಾಡೀಲಿ. ಬಾಯ್ಲರ್ ಗೀಲರ್ ಏನೂ ಇರಲಿಲ್ಲ. ಎಲ್ಲ ನಾನು ನನಗೆ ತಾನೇ ತಗೊಂಡೆ. ಇವಾಗ ಮ್ಯಾರೇಜ್ ಆಯಿತು, ಸ್ವಲ್ಪ ಫ್ಯಾಮಿಲಿ ದೊಡ್ಡದಾಯಿತು, ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಅದನ್ನು ಓನ್ ಯೂಸ್ಗೆ ಯೂಸ್ ಮಾಡ್ತಾ ಇದ್ದೆ. ಓಕೆ. ಈಗ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ರನ್ನಿಂಗ್ ಇದೆ ಸರ್, ರನ್ನಿಂಗ್ ಇದೆ. ಓಕೆ. ಅಂದರೆ ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಗಾಡಿದು? ಇಲ್ಲ ಸರ್, ಏನು ತೊಂದರೆ ಇಲ್ಲ. ಎಲ್ಲ ಓಕೆ ಇದೆ? ಎಲ್ಲ 100% ರೆಡಿ ಇದೆ, ಏನು ತೊಂದರೆ ಇಲ್ಲ. ತಗೊಂಡು ಯೂಸ್ ಮಾಡ್ಬೋದು ಹಂಗಾರೆ? ಅದಾಗಲ್ವಾ ಒಂದೇ ಸರ್, ಹಂಗೆ ಆಂಡ್ರಾಯ್ಡು ಎತ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ. ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರಲ್ಲಿ ಇದೆಯಾ? ಎಲ್ಲ ನನ್ನ ಹೆಸರಲ್ಲೇ ಇದೆ ಸರ್. ನಿಮ್ಮ ಕಡೆನೇ ಇದಾವಾ? ನನ್ನ ಹತ್ರನೇ ಇದೆ ಎಲ್ಲ. ಫೈನಾನ್ಸ್ ಏನಾದರೂ ಇದೆಯಾ? ಫೈನಾನ್ಸ್ ಸರ್, ಲೋನ್ ಇದೆ, EMI ಇದೆ. EMI ಹಾಕ್ಸ್ಕೊಂಡಿದ್ದೆ ಒಂದು ಅಷ್ಟು 5 ವರ್ಷಕ್ಕೇನೋ ಹಾಕ್ಸ್ಕೊಂಡಿದ್ದೆ. 5 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೆ. ತಿಂಗಳಿಗೆ 7,934 ಕಟ್ತಾ ಇದ್ದೆ. ಅದು ಇನ್ನ ಯಾವುದೋ ಒಂದು ಚೆಕ್ ಬೌನ್ಸ್ ಅಲ್ಲಿ ಯಾವುದೋ ಲೇಟ್ ಪೇಮೆಂಟ್ ಆ ಥರ ಏನೂ ಇಲ್ಲ ನಂದು. ಎಲ್ಲ ಆನ್ ಟೈಮ್ ಪಕ್ಕ ಕಟ್ಟಿದ್ದೀನಿ. ಮೊನ್ನೆ ರೀಸೆಂಟ್ 5ನೇ ತಾರೀಕು ಕಟ್ಟಾಗ್ತಾ ಇದ್ದಿದ್ದು. ಆಲ್ರೆಡಿ ಆಲ್ಮೋಸ್ಟ್ ಕಟ್ಟಾಗಿದೆ ನಂದು ಆಲ್ರೆಡಿ. ಈಗ ಅಂದ್ರೆ ಏನು ಕ್ಲಿಯರ್ ಮಾಡ್ಕೊಡ್ತೀರಾ ಅಥವಾ ಕಂಟಿನ್ಯೂ ಹೆಂಗೆ ಕೊಡ್ತೀರಾ ಸರ್? ಕ್ಲಿಯರ್ಗಾದ್ರೂ ಓಕೆ, ಕಂಟಿನ್ಯೂ ಆದ್ರೂ ಓಕೆ, ಹೇಗಾದ್ರೂ ತಗೊಳ್ಳಿ, ಅವ್ರ ಇಷ್ಟ. ಕಸ್ಟಮರ್ ಡಿಪೆಂಡ್ ಸರ್. ಓಕೆ. ಈ ಕಂಟಿನ್ಯೂ ಅಂದ್ರೆ ಹೆಂಗೆ ಅದು? ಕಂಟಿನ್ಯೂ ಅಂದ್ರೆ ನೋಡಿ, ನಮ್ಗೊಂದು ಸ್ವಲ್ಪ ಏನೋ ಕ್ಯಾಶ್ ಹಾಕಿ ಆಲ್ಮೋಸ್ಟ್ ಇನ್ನೊಂದು 280ವರೆಗೂ ಹತ್ತತ್ರ 270 ಏನೋ ಇನ್ನೂ ಲೋನ್ ಇದೆ ಗಾಡೀಲಿ. ಓಕೆ. ಅದನ್ನ ಬೇಕಾದ್ರೆ ಹಂಗೆ ಕಂಟಿನ್ಯೂ ಮಾಡಿ ತಗೋಬೋದು. ಇಲ್ಲ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಬೇಕಾದ್ರೆ ಕೊಡ್ತೀವಿ ಅಂತ ಕೊಡ್ಬೋದು. ಓಕೆ. ಇನ್ ಕೇಸ್ ಯಾರಾದ್ರೂ ಲೋನ್ ಕಂಟಿನ್ಯೂ ಕೇಳಿದ್ರೆ ಹಾಂ ಸರ್, ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್? ಕೈಗೆ ನಾನು ಅಟ್ಲೀಸ್ಟ್ ನಾನು ಆಕ್ಸೆಸರೀಸ್ ಹಾಕ್ಸಿದ್ನಲ್ಲ ಅಷ್ಟನ್ನ ಕೈ ಕೊಡ್ಸಿ ಸರ್, ಸಾಕು, ಇನ್ನೇನು ಬೇಡ. 40,000? ಹಾಂ ಸರ್. 40,000 ಕೈಗೆ ಕೊಟ್ಟರೆ ಕಂಟಿನ್ಯೂ ಕೊಡ್ತೀರಾ? ಕಂಟಿನ್ಯೂ ಕೊಟ್ಬಿಡ್ತೀನಿ. ಅದ್ರಲ್ಲಿ ನಾನು ಗಾಡಿ ತಗೊಂಡ ನಾನು ಹಾಕ್ತಿರೋದು, ಯಾಕಂದ್ರೆ ಆಕ್ಸೆಸರೀಸ್ ಎಲ್ಲ ತಗೊಳ್ಳೋದು ಸರಿ ಹೋಗಲ್ಲ. ಈಗ ಅದನ್ನೆಲ್ಲ ಮತ್ತೆ ನಾನು ಇದು ಮಾಡೋದಕ್ಕೆ ಹೋದ್ರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅದು ನನಗೆ ಕೊಟ್ಬಿಡ್ತೀನಿ. ನಂಗೆ ಆಕ್ಸೆಸರೀಸ್ ಚಾರ್ಜ್ ಕೊಡಿ ಸಾಕು ಸರ್. ನಾನು ತಗೊಂಡಾಗ ಸರ್ 340ಕ್ಕೆ ನಾನು ಗಾಡಿ ತಗೊಂಡಿದ್ದು ಸರ್. 345ಕ್ಕೆ ನಾನು ಗಾಡಿ ತಗೊಂಡಿದ್ದು. ತಗೊಂಡು ಕರೆಕ್ಟಾಗಿ 1 ವರ್ಷ ಆದಮೇಲೆ 1 ತಿಂಗಳಾಗಿದೆ ಸರ್. ವರ್ಷದ ಅಂದರೆ 14 ತಿಂಗಳಾಗಿದೆ. 14 ತಿಂಗಳು ಕೂಡ ಕಂಟಿನ್ಯೂ EMI ಇದೆ. ಯಾವುದು ಕೂಡ ಯಾವುದೊಂದು ಲೇಟ್ ಒಂದೇ 1 ತಿಂಗಳು ಮತ್ತೆ ಲೇಟ್ ಪೇಮೆಂಟ್ ಆಗಿತ್ತು. ಒಂದು 3 ತಿಂಗಳಿಂದ ಒಂದು 5 ದಿನ ಲೇಟ್ ಆಗಿತ್ತು ಅಷ್ಟೇ. ಆಮೇಲೆ ಪೇ ಮಾಡೋಣ. ಈಗ 5 ವರ್ಷದಲ್ಲಿ 14 ಅಂತ ಕಟ್ಟಿದ್ರೆ ಸರ್? ಹಾಂ ಸರ್, 14 ತಿಂಗಳು ಕಟ್ಟಿದ್ದೀನಿ ಸರ್. ಇನ್ನು ಉಳಿದ ಬ್ಯಾಲೆನ್ಸ್ ಇದಾವಾ? ಈ ಮುಖ್ಯದ ಬ್ಯಾಲೆನ್ಸ್ ಇದೆ ಸರ್. 7,000 ಎಷ್ಟಂದ್ರೆ? 7,900 ಚಿಲ್ಲರೆ ಬರುತ್ತೆ ಸರ್. ಅಂದರೆ 8,000 ಅಂದ್ಬಿಡಿ. 8,000 ಹತ್ತದ ಅನ್ಕೊಳ್ಳಿ ಸರ್. 8,000 ಅನ್ಕೊಳ್ಳಿ. ಈಗ ಫುಲ್ ಕ್ಯಾಶ್ ಆದ್ರೆ ಏನು ಹೇಳ್ತೀರಾ? ಸರ್, ಫುಲ್ ಆದರೆ ಒಂದು 320ವರೆಗೂ ಹೇಳ್ತೀವಿ ಸರ್.
320. ಹಾಂ ಸರ್. ಓಕೆ ಅದರಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ? ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ ರೌಂಡ್ ಫಿಗರ್ ಒಂದು 3ಕ್ಕೆ ಬಂದ್ರೆ ಬಿಡ್ತೀರಾ? 3 ಸ್ವಲ್ಪ ಇದಾಗುತ್ತೆ ಸರ್ ನಮಗೂ, ನೀವೇ ಇದು ಮಾಡಿ 3 ಬೇಡ. ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಕುಡಿಯೋಕೆ ಹೇಳಿ ಸರ್. ಓಕೆ ಏನು ಸಮಸ್ಯೆ ಇಲ್ಲ. ಹಾಂ ಬೇಕಾದ್ರೆ ಏನು ಬೇಕಾದ್ರೆ ವೆರಿಫಿಕೇಶನ್ ಮಾಡ್ಕೊಂಬತ್ತವ್ರು, ನೋ ಪ್ರಾಬ್ಲಮ್. ಓಕೆ ಈಗ ಲೋನ್ ಕಂಟಿಯಲ್ಲಿ 40,000 ಹೇಳಿದ್ರಲ್ಲ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ? ಅದೇ ಒಂದು 10,000 ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್. ಅಂದರೆ ಒಂದು 30,000? ಹೆಂಗೆ ಅಲ್ಲ ಒಂದು 30,000 ಕೈ ಕೊಡ್ತೀವಿ ಸರ್. ಯಾವ್ದಾರ ಹಂಗನ ಸರಿ ಹಿಂಗನ ಸರಿ. ಸರಿ ಸರ್ ಆಯಿತು. ಈಗ ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್ ಇದು? ಗಾಡಿ ಇರೋದು ತ್ಯಾಮಗೊಂಡ್ಲು ಸರ್, ನೆಲಮಂಗಲ ತ್ಯಾಮಗೊಂಡ್ಲು. ಬೆಂಗಳೂರು ನೆಲಮಂಗಲನಾ? ನೆಲಮಂಗಲ ತ್ಯಾಮಗೊಂಡ್ಲು ಬರ್ತಲ್ಲ, ತ್ಯಾಮಗೊಂಡ್ಲು ಅಂತ ಇರೋದು ಗಾಡಿ ಇರೋದು. ಓಕೆ ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೆ ಸರ್, ಇದೆ ನಂದು, ಇದೊಂದೇ ನಂಬರ್ ಇರೋದು ನಂದು. ಸರಿ ಸರ್ ಓಕೆ ಸರ್.